ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾನು ಹುಟ್ಟಿದ್ದು ಕರ್ನಾಟಕದಲ್ಲಿ, ಬಟ್ ಚಿಕ್ಕ ವಯಸ್ಸಿಂದ ಬೆಳೆದಿದ್ದು ಡೆಲ್ಲಿನಲ್ಲಿ. ಸೊ ಅದಾದ ಮೇಲೆ ಇಂಡಿಯನ್ ಏರ್ಫೋರ್ಸ್ ಸೇರಿ ಇಂಡಿಯಾ ಮತ್ತು ಅಬ್ರಾಡ್ನಲ್ಲಿ ಕೆಲಸ ಮಾಡಿದ್ದು. ಸೊ ನನ್ನ ಕನ್ನಡ ಎಷ್ಟು ಗಟ್ಟಿಮುಟ್ಟಿ ಆಗಿದೆ ಅಂತ ನನಗೆ ಗೊತ್ತಿದೆ. ಸೊ ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ನನ್ನ ಇಲ್ಲಿ ಇವತ್ತು ನಿಮಂತ್ರಣ ಕೊಟ್ಟು ಕರೆದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು, ಧನ್ಯವಾದಗಳು. ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಾ. ಇವತ್ತು ಇಲ್ಲಿ ಎಲ್ಲರೂ ಒಟ್ಟಿಗೆ ಆಗಿ ರೆಸಿಡೆಂಟ್ಸ್. ಸೊ ಇವತ್ತು ಮೊದಲನೆಯದು ಗಣತಂತ್ರ ದಿವಸದ ಎಲ್ಲರಿಗೂ ಶುಭಾಶಯಗಳು. ಗಣತಂತ್ರ ದಿವಸ ಅಂದರೆ ಏನು, ಅದರದ ಸಿಗ್ನಿಫಿಕೆನ್ಸ್ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ಆ ಸಿಗ್ನಿಫಿಕೆನ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ ಈಗ. ಸೊ ನನ್ನ ಪರ್ಸನಲ್ ಲೈಫ್ನಲ್ಲಿ ಗಣತಂತ್ರ ದಿವಸದ ಸಿಗ್ನಿಫಿಕೆನ್ಸ್ ಏನು ಅಂತ ನಿಮಗೆ ತಿಳಿಸ್ತೀನಿ. ಇಲ್ಲಿ ಒಂದು ಚಿಕ್ಕ ಮಗು ಇದೆ. ಸೊ ಅವಳೇ ಏಜ್ನಲ್ಲಿ ಇದ್ದಾಗ ನಾನು ಡೆಲ್ಲಿನಲ್ಲಿ ನಮ್ಮ ತಂದೆ ನನ್ನ ಗಣತಂತ್ರ ದಿವಸದ ರಿಪಬ್ಲಿಕ್ ಡೇ ಪರೇಡ್ಗೆ ಕರ್ಕೊಂಡು ಹೋದರು. ಸೊ ಅಲ್ಲಿ ಪರೇಡ್ ನೋಡಿ, ಅದಾದಮೇಲೆ ಯಾವಾಗ ಅದು ಫೈಟರ್ ಏರ್ಕ್ರಾಫ್ಟ್ ಅಲ್ಲಿ ಫ್ಲೈ ಮಾಡ್ತು ಥಂಡರಸ್ ಆಗಿ, ಅದನ್ನು ನೋಡಿ ನಾನು ಅಂದ್ಕೊಂಡೆ, ನಾನು ನನ್ನ ಜೀವನದಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂದರೆ ಇದೇ ಕೆಲಸ ಮಾಡಬೇಕು. ಸೊ ಚಿಕ್ಕ ವಯಸ್ಸಲ್ಲಿ ಕಾಣಿದ್ದ ಅದು ಕನಸು, ನಾವೇನು ಹೇಳ್ತೀವಿ ಡ್ರೀಮ್ ಅಂತ ಹೇಳ್ತೀವಿ. ಎಲ್ಲ ಪರಿಶ್ರಮ ಮಾಡಿ ದೇವರ ದಯೆಯಿಂದ, ಎಲ್ಲರ ಆಶೀರ್ವಾದದಿಂದ ಫೈನಲಿ ಅದು ನಿಜವಾಯಿತು. ಸೊ ಇದರಿಂದ ಏನು ತಿಳಿತೀನಿ ನಾನು ಅಂದರೆ, ಚಿಕ್ಕ ವಯಸ್ಸು ಆಗಲಿ ಸ್ವಲ್ಪ ದೊಡ್ಡ ವಯಸ್ಸಾಗಲಿ, ಇದು ಡ್ರೀಮ್ ಅಂತ ಏನು ನಾವು ಹೇಳ್ತೀವಿ, ಕನಸಂತ ಏನಂತ ಹೇಳ್ತೀವಿ, ಅದು ಭಾಳ ಇಂಪಾರ್ಟೆಂಟ್ ಅಂತ. ಅದು ನಮಗೊಂದು ದಾರಿ ಕೊಡುತ್ತೆ. ಸೊ ಅದು ಬಹಳ ಯಾಕೆ ಇಂಪಾರ್ಟೆಂಟ್ ಅಂದರೆ, ದಾರಿ ಕೊಟ್ಟ ಮೇಲೆ ನಮಗೆ ಜೀವನದಲ್ಲಿ ಒಂದು ದಾರಿ ಸಿಕ್ಕಿದ್ರೆ ಅದರಲ್ಲಿ ನಡೆಯಲು ಬಹಳ ಸುಲಭ. ಸೊ ಅದಾದಮೇಲೆ ಏರ್ಫೋರ್ಸ್ ಸೇರಿ ಫೈಟರ್ ಏರ್ಕ್ರಾಫ್ಟ್ ಹಾರಿಸಿ ದೇಶ ಸೇವೆ ಮಾಡಲು ಒಂದು ಅವಕಾಶ ಸಿಕ್ಕಿತು. ಸೊ ಐ ಆಮ್ ಎ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್. ಸೊ ಜಾಸ್ತಿ ಮಾತಾಡಲ್ಲ, ಸ್ವಲ್ಪನೇ ಮಾತಾಡ್ತೀನಿ ನಾನು. ಸೊ 2-3 ವಾಕ್ಯಗಳು ನಿಮಗೆ ತಿಳಿಸ್ತೀನಿ. ಮೊದಲನೇದು ಕಾರ್ಗಿಲ್ ಯುದ್ಧ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಕಾರ್ಗಿಲ್ನಲ್ಲಿ ಏನಾಗಿತ್ತು, ಅದು ಒನ್ ಆಫ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಟಲ್ಸ್ ವಿಚ್ ಹ್ಯಾವ್ ಬಿನ್ ಎವರ್ ಫಾಟ್ ಇನ್ ದ ಹಿಸ್ಟ್ರಿ ಆಫ್ ವಾರ್ಫೇರ್ ಅಂತ ಹೇಳ್ಬೋದು. ಅದು ಯಾಕೆ ಈ ಥರ ಬೇರೆ ಥರ ಇತ್ತು ಅಂದರೆ, ಯುದ್ಧ ಮಾಡ್ತೀವಿ ನಾವು ಜನರಲಿ ಆಲ್ ಓವರ್ ದ ವರ್ಲ್ಡ್. ಸೊ ಎಷ್ಟು ಯುದ್ಧಗಳಾಗಿದೆ, ಆವಾಗ ಟೆರೇನ್ ಹೇಗಿರುತ್ತೆ ಅಂದರೆ ಪ್ಲೇನ್ ಆಗಿರುತ್ತೆ. ಅಂದರೆ ಸ್ವಲ್ಪ ಈ ಥರ ಇರುತ್ತೆ ಟೆರೇನ್ ಅಂದ್ಬಿಟ್ಟು. ಸೊ ಅಲ್ಲಿ ಟ್ಯಾಂಕ್ಸ್ ಇರುತ್ತೆ, ಅಲ್ಲಿ ಏರ್ಕ್ರಾಫ್ಟ್ ಬರುತ್ತೆ, ಬಾಂಬ್ಸ್ನ ಅಲ್ಲಿ ಫೈರ್ ಮಾಡ್ತೀವಿ, ಡಿಸ್ಟ್ರಕ್ಷನ್ ಎಲ್ಲ ನಡೆಯುತ್ತೆ. ಇಲ್ಲಿ ಹೇಗಿತ್ತು ಸಂದರ್ಭ ಅಂದರೆ, ಇಲ್ಲಿ ಮೌಂಟೇನ್ಸ್ ಇತ್ತು. ಮೌಂಟೇನ್ಸ್ ಟಾಪ್ನಲ್ಲಿ ಚಿಕ್ಕದಾಗೇ ಇತ್ತದು ಜಾಗ. ಅಲ್ಲಿ ಕೂತಿದ್ರು ಶತ್ರುಗಳು. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಸಪೋಸ್ ಏರ್ಕ್ರಾಫ್ಟಿಂದ ಒಂದು ವೆಪನ್ ಡ್ರಾಪ್ ಮಾಡ್ತೀರಾ, ಫೈರ್ ಮಾಡ್ತೀರಾ ಬಾಂಬ್ನ, ಅದು ಕೆಳಗಡೆ ಪ್ಲೇನ್ಸಲ್ಲಿ ಇದ್ದರೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿದ್ದರೂ ಕೂಡ ಅದು ಡಿಸ್ಟ್ರಕ್ಷನ್ ಮಾಡುತ್ತೆ. ಬಟ್ ಇಲ್ಲೇನಾಗುತ್ತೆ, ಬೆಟ್ಟದಲ್ಲಿ ಅದು ಸೈಡಿಂದ ಕೆಳಗೆ ಬಿದ್ದೋದು. ಸೊ ಮೇಲೆ ಕೂತಿರೋ ಶತ್ರುಗಳು ಹಾಗೆ ಇರ್ತಾರೆ. ಸೊ ಅವರಿಗೆ ಏನು ಡ್ಯಾಮೇಜ್ ಆಗಲ್ಲ. ಈ ಥರ ಎಲ್ಲೂ ವರ್ಲ್ಡ್ನಲ್ಲಿ ವಾರ್ ಆಗಿಲ್ಲ. ಸೊ ಮೊದಲನೇದು.
ಸೊ ಇದರಿಂದ ನಾವು ಬಹಳ ಇನ್ನೋವೇಷನ್ ಮಾಡಬೇಕಾಗಿ ಬಂತು. ಮೊದಲು ಇಂಡಿಯನ್ ಆರ್ಮಿ ಫೈಟ್ ಮಾಡ್ತು ಇನಿಷಿಯಲಿ. ಸೊ ನಮಗೆ ಬಹಳ ಲಾಸಸ್ ಆಯ್ತು. ಅವಾಗ ಬಹಳ ವೀರ ಸೈನಿಕರನ್ನ ನಾವು ಕಳ್ಕೊಂಡ್ವಿ. ಅವ್ರ ಲೀಡರ್ಶಿಪ್, ಕರೇಜ್, ಬ್ರೇವರಿ, ಸ್ಯಾಕ್ರಿಫೈಸ್ಗೆ ನಾವು ಸಲ್ಯೂಟ್ ಮಾಡಬೇಕು. ಏಕೆ ಅಂದರೆ ಅದು ಬೆಟ್ಟ ಹಿಂಗೆ ಮೇಲಿರಬೇಕಾದ್ರೆ ಮೇಲೆ ಶತ್ರು ಕೂತಿದ್ದಾನೆ, ಕೆಳಗಿಂದ ಅವರು ಮೇಲೆ ಹತ್ಕೊಂಡು ಹೋಗಿ, ಸೊ ಶತ್ರು ಏನು ಮಾಡ್ತಿದ್ದ, ಮೇಲೆ ಕೂತ್ಕೊಂಡು ಒಬ್ಬೊಬ್ಬರನ್ನು ನೋಡಿ ಗುರಿ ಇಟ್ಟು ಹೊಡಿತಾರೆ. ಅವನಿಗೆ ಸುಲಭ, ಬಟ್ ನಮಗೆ ಕಷ್ಟ, ಯಾಕೆಂದ್ರೆ ನಾವು ಮೇಲೆ ಹೋಗ್ಬೇಕು. ಆದರೂ ನಮ್ಮ ವೀರ ಸೈನಿಕರು ಮೇಲೆ, ಅವ್ರಿಗೆ ಗೊತ್ತಿತ್ತು ಏನಾಗುತ್ತೆ ಅಂತ, ಆದರೂ ಹೋರಾಡಿದ್ದಾರೆ. ಆ್ಯಂಡ್ ಇವೆಂಚುಲಿ ಏರ್ಫೋರ್ಸ್ಗೆ ಪರ್ಮಿಷನ್ ಸಿಕ್ತು. ಸೊ ಅವರು ಮೇಲೆ ಕೂತಿದ್ರೆ ಏರ್ಫೋರ್ಸ್ನಲ್ಲಿ ನಾವು ಹೆಂಗೆ ಅಂದರೆ ನಾವು ಅವ್ರ ಮೇಲಿಂದ ಬರ್ಬೋದು, ಮೇಲಿಂದ ನಾವು ವೆಪನ್ಸ್ನ ಡೆಲಿವರಿ ಮಾಡಿ ಅವ್ರಿಗೆ ಅಲ್ಲೇ ಕೊಂದ್ಬೋದು ಮತ್ತು ಡ್ಯಾಮೇಜ್ ಇನ್ಫ್ಲಿಕ್ಟ್ ಮಾಡ್ಬೋದು. ಅದು ಏರ್ಫೋರ್ಸ್ ಸ್ಪೆಷಾಲಿಟಿ. ಬಟ್ ಈಗ ನಿಮಗೆ ತಿಳಿಸಿದೆ ನಾನು, ನಾರ್ಮಲ್ ವಾರ್ ಅಲ್ಲ, ಯಾಕೆಂದರೆ ಅದು ಬೆಟ್ಟದ ಮೇಲೆ ಕೂತಿದ್ದಾರೆ. ಸೊ ಫಸ್ಟು ನಾವು ನಾರ್ಮಲ್ ಬಾಂಬ್ಸ್ನ ಬೀಳಿಸ್ತೀವಿ, ಕೆಲವು ಗುರಿಗೆ ತಪ್ಪಿತು ಮತ್ತು ಕೆಲವು ಆ ಕಡೆ ಎಲ್ಲ ಬಿದ್ದೋಯ್ತು. ಸೊ ಈಗ ಏನು ಮಾಡೋದು ಅಂತ. ಸೊ ನೆಕ್ಸ್ಟ್ ಸ್ಟೆಪ್ನಲ್ಲಿ GPS ಏಡೆಡ್ ಬಾಂಬಿಂಗ್ ಅಂತ. ಈಗ ಎಲ್ಲರ ಕಾರ್ನಲ್ಲಿ GPS ನೀವು ಯೂಸ್ ಮಾಡ್ತೀರಾ, ಸೇಮ್ ಟೆಕ್ನಾಲಜಿ ಯೂಸ್ ಮಾಡಿ ವೆಪನ್ಸ್ನ. ಅದರಲ್ಲೂ ಬಂತು ಆ್ಯಕ್ಯುರಸಿ, ಬಟ್ ತುಂಬ ಆ್ಯಕ್ಯುರೇಟ್ ಇಲ್ಲ. ಇದಕ್ಕೆ ಬಹಳ ಆ್ಯಕ್ಯುರಸಿ ಬೇಕು. ಇನ್ಫ್ಯಾಕ್ಟ್ GPS ಆ್ಯಕ್ಯುರಸಿಯಿಂದ ನಾವು ವೆಪನ್ ಡೆಲಿವರಿ ಮಾಡ್ಬೋದಾಗಿತ್ತು, ಬಟ್ ಆವಾಗ ಇದ್ದಿದ್ದು ಅಮೇರಿಕನ್ ಸ್ಯಾಟಲೈಟ್ಸ್ GPS. ಸೊ ಅವ್ರೇನು, ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ಕಿ ನಮಗೆ ಆ್ಯಕ್ಯುರಸಿ ಕೋಡ್ ಅಂತ ಇರುತ್ತೆ, P ಕೋಡ್ ಅಂತ ಇರುತ್ತೆ, ಪ್ರಿಸಿಷನ್ ಕೋಡ್ ಕೊಡಿ ಅಂತ. ಒಪ್ಪಲಿಲ್ಲ. ಸೊ ಡಿಗ್ರೇಡೆಡ್ ಪರ್ಫಾರ್ಮೆನ್ಸಿಂದ ನಾವು ವೆಪನ್ ಡೆಲಿವರಿ ಮಾಡಿದ್ವಿ. ಅದು ಕರೆಕ್ಟಾಗಿ ಅದು ಫೈರ್ ಮಾಡಿದ್ದೀವಿ. ವೆಪನ್ ಡೆಲಿವರಿ ಆ್ಯಕ್ಯುರೇಟ್ ಆಗಲಿಲ್ಲ, ಕೆಳಗೆ ಬಿದ್ದೋಗ್ತಾ ಇದೆ. ಸೊ ಆಮೇಲೆ ನಾವೇನು ಮಾಡಿದ್ವಿ, ಇನ್ನೂ ಇನ್ನೋವೇಷನ್ನಿಂದ ಲೇಸರ್ ಗೈಡೆಡ್ ವೆಪನ್ಸ್ ಅಂತ ಮಾಡಿದ್ವಿ. ಸೊ ಲೇಸರ್ ಗೈಡೆಡ್ ವೆಪನ್ಸಲ್ಲಿ ಹೇಗಿರುತ್ತೆ ಅಂದರೆ, ಏರ್ಕ್ರಾಫ್ಟಿಂದ ಒಂದು ಲೇಸರ್ ಫೈರ್ ಆಗುತ್ತೆ, ಅದರಿಂದ ಆ್ಯಕ್ಯುರೇಟ್ ಇನ್ಫಾರ್ಮೇಷನ್ ಸಿಸ್ಟಮ್ಗೆ ಬರುತ್ತೆ. ಸೊ ಕಂಪ್ಯೂಟರ್ನಲ್ಲಿ ಕ್ಯಾಲ್ಕುಲೇಟ್ ಆಗಿಬಿಟ್ಟು ಆಮೇಲೆ ಯಾವಾಗ ನಾವು ವೆಪನ್ ರಿಲೀಸ್ ಮಾಡ್ತೀವಿ, ಅದು ಒಂದು ವೇವ್ ಇರುತ್ತೆ ಲೇಸರ್. ಆ ಲೇಸರ್ ವೇವ್ನ ಹಿಂಗೆ ರೈಡ್ ಮಾಡಿ ಅಲ್ಲಿ ಹೋಗಿ ಡಿಸ್ಟ್ರಕ್ಷನ್ ಮಾಡ್ತೀವಿ. ಅವಾಗ ನಮಗೆ ಬಹಳ ಸಕ್ಸಸ್ ಸಿಕ್ತು ಕಾರ್ಗಿಲ್ ವಾರ್ನಲ್ಲಿ. ಸೊ ಫೈನಲಿ ಇವೆಂಚುಲಿ ಇನ್ ಲೈಫ್ ಆಲ್ಸೋ, ನೀವು ಎಲ್ಲಿ ಕೆಲಸ ಮಾಡಿದ್ರು ಕೂಡ, ಯಾವ ಕಂಪನಿ ಕೆಲಸ ಮಾಡಿದ್ರು ಕೂಡ, ಇನ್ನೋವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಚೇಂಜ್ ಈಸ್ ಇನ್ಎವಿಟಬಲ್. ಒಂದೇ ಥರ ಯುದ್ಧ ನಡೆಯೋದಿಲ್ಲ, ಒಂದೇ ಥರ ಸಿಚುವೇಶನ್ ಇರಲ್ಲ, ಕ್ರೈಸಿಸ್ ಬರಲ್ಲ, ಸಿಚುವೇಶನ್ಸ್ ಚೇಂಜ್ ಆಗುತ್ತೆ, ಸಿಚುವೇಶನ್ಸ್ ಆಫ್ ಡಿಸ್ಟ್ರೆಸ್ ಬರ್ಬೋದು. ಸೊ ಚೇಂಜ್ ನಾವು ಅಡಾಪ್ಟ್ ಮಾಡ್ಕೋಬೇಕು, ಅದ್ರ ಪ್ರಕಾರ ನಾವು ಹೇಗೆ ನಡಿಬೇಕು ಮುಂದೆ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಒಂದು ಪರ್ಸ್ನಲ್ ಇನ್ಸ್ಟೆನ್ಸ್ ನಿಮಗೆ ಹೇಳ್ತೀನಿ ನಾನು ಕಾರ್ಗಿಲ್ ವಾರ್ನಲ್ಲಿ. ಸೊ ನೆಕ್ಸ್ಟ್ ಡೇ ನಾನು ಮಿಷನ್ಗೆ ಹೋಗ್ಬೇಕಾಗಿತ್ತು ಕಾರ್ಗಿಲ್ ವಾರಲ್ಲಿ. ಸೊ ಒಂದಿನ ಮುಂಚೆ ನಾನು ಕೂತಿದ್ದೆ ರೂಮಲ್ಲಿ, ನನ್ನ ಮನಸ್ಸಲ್ಲಿ ಬಹಳ ಭಾಳ ಯೋಚನೆಗಳು ನಡೀತಾ ಇತ್ತು. ನಾವು ಟ್ರೈನ್ಡ್ ಇರ್ತೀವಿ, ನಮ್ಮ ಕೆಲಸ ಮಾಡಬೇಕು, ಸಕ್ಷಮ ಇರಬೇಕು, ಅದೆಲ್ಲ ಒಂದು ಕಡೆ. ಬಟ್ ಇವೆಂಚುಲಿ ನಾವು ಮನುಷ್ಯರೇ. ಸೊ ಮನಸ್ಸಲ್ಲಿ ಥಾಟ್ಸ್ ನಡೀತಾ ಇರುತ್ತೆ. ಸೊ ಥಾಟ್ಸ್ ಏನು ನಡೀತಾ ಇತ್ತು, ಫಸ್ಟು ನಾನು ನಾಳೆ ವೆಪನ್ ರಿಲೀಸ್ ಮಾಡ್ತೀನಿ, ಸೊ ಆ್ಯಕ್ಯುರೇಟ್ ವೆಪನ್ ಡೆಲಿವರಿ ಆಗುತ್ತಾ, ಪ್ರೊಫೆಷ್ನಲಿ ನನ್ನ ಕೆಲಸ ನಾನು ಮಾಡೋಕ್ಕೆ ಸಾಧ್ಯವಾಗುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ ಮೊದಲನೇದು. ಸೊ ಅದು ಒಂದು ಥಾಟ್, ಒಂದು ಡೌಟ್. ಅದಾದಮೇಲೆ ನನ್ನ ವೆಪನ್ನಿಗೆಲ್ಲ ಅದು ಸ್ಟ್ರಾಟಜಿಕ್ ವೆಪನ್, ಜಾಗ್ವಾರ್ಸ್. ಇನ್ಫ್ಯಾಕ್ಟ್ ಈವನ್ ನ್ಯೂಕ್ಲಿಯರ್ ಬಾಂಬ್ ಕೂಡ ಕ್ಯಾರಿ ಮಾಡ್ಬೋದು ನಾವು ಜಾಗ್ವಾರ್ಸ್. ಸೊ ವೆಪನ್ಸಿಂದ ತುಂಬ ಡಿಸ್ಟ್ರಕ್ಷನ್ ಆಗುತ್ತೆ, ತುಂಬ ಜನ ಸಾಯ್ತಾರೆ, ಶತ್ರುಗಳು ಸಾಯ್ತಾರೆ, ಅದ್ರ ಜೊತೆ ಇನ್ನೋಸೆಂಟ್ ಪೀಪಲ್ ಕೂಡ ಸಾಯ್ತಾರೆ. ಸೊ ಮನಸ್ಸಲ್ಲಿ ಒಂದು ಅದು ಇನ್ನೋಸೆಂಟ್ ಪೀಪಲು ಸಾಯ್ತಾರಲ್ಲ ಅಂತ ಒಂದು. ನೆಕ್ಸ್ಟು ನಾವು ಯುದ್ಧಕ್ಕೆ ಹೋಗ್ತೀವಿ, ಏನು ಬೇಕಾದ್ರೆ ಆಗ್ಬೋದು. ಸೊ ಏನು ಬೇಕಾದ್ರೆ ಆಗ್ಬೋದು ಅಂದರೆ, ಈಗ ನಮ್ಮ ಹಿಂದೆ ಫ್ಯಾಮಿಲಿ ಇರುತ್ತೆ, ಫ್ಯಾಮಿಲಿಗೆ ಏನಾಗುತ್ತೆ ಅಂತ ಒಂದು ಯೋಚನೆ ಬರುತ್ತೆ. ಇದೇ ಥರ ಹಲವಾರು ಯೋಚನೆಗಳು ಮನಸ್ಸಲ್ಲಿ ನಡೀತಾ ಇತ್ತು. ಅದು ಹೇಗೆ ಸಿಚುವೇಶನ್ ಅನಿಸ್ತಾ ಇತ್ತು ಅಂದರೆ, ಈಗ ನಮ್ಮ ಮಹಾಭಾರತದಲ್ಲಿ ಅರ್ಜುನ ನಿಂತಿರ್ತಾನೆ ಕುರುಕ್ಷೇತ್ರನಲ್ಲಿ, ಮುಂದೆ ಎಲ್ಲ ನಿಂತಿರ್ತಾರೆ, ಯುದ್ಧ ಮಾಡಬೇಕಾಗ. ಆವಾಗ ಅವನ ಮನಸ್ಸಲ್ಲಿ ಇದೇ ಥರ ಯೋಚನೆಗಳು ಬರುತ್ತೆ, ಬೇರೆ ಬೇರೆ ಯೋಚನೆಗಳು.
ಸೊ ಸಿಮಿಲರ್ ಯೋಚನೆ ಇತ್ತು. ಆವಾಗ ಶ್ರೀಕೃಷ್ಣ ಇದ್ರು ಅವನಿಗೆ ದಾರಿ ತೋರ್ಸಕ್ಕೆ. ಬಟ್ ಇಲ್ಲಿ ನನಗೆ ಶ್ರೀಕೃಷ್ಣ ಸ್ವಂತ ರೂಪದಲ್ಲಿ ಬರಲಿಲ್ಲ, ಬಟ್ ದೇವ್ರ ದಾರಿ ತೋರಿಸ್ತಾರೆ. ಅದು ಹೇಗೆ ಏನಾಯಿತು ಅಂದರೆ, ಆರ್ಮಿನಲ್ಲಿ ಒಬ್ರು ಮೇಜರ್ ಸೌರಭ್ ಕಾಲ್ಯ ಅಂತ ಇದ್ರು. ಸೊ ಅವ್ರನ್ನ ಎನಿಮಿ ಕ್ಯಾಪ್ಚರ್ ಮಾಡಿಬಿಟ್ಟು ಟಾರ್ಚರ್ ಮಾಡಿ ಅವ್ರಿಗೆ ಮ್ಯೂಟಿಲೇಟ್ ಮಾಡಿದ್ರು ಅವ್ರ ಬಾಡಿನ. ಸೊ ಯಾವಾಗ ನಮ್ಗೆ ಆ ಸುದ್ದಿ ಕೇಳ್ತು ನಮಗೆಲ್ಲ ಬಹಳ ಆಕ್ರೋಶ. ಇಮಿಡಿಯೇಟ್ಲಿ ನಮ್ಮ ಮನಸ್ಸಿನಲ್ಲಿ ಏನೇನು ಡೌಟ್ಸ್ ಇತ್ತು ಎಲ್ಲ ಕ್ಲಿಯರ್ ಮಾಡಿ ಸ್ಟ್ರೇಟ್ ಅವೇ ಈಗ ಶತ್ರುಗೆ ನಾವು ಒಂದು ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಯುದ್ಧಕ್ಕೆ ಇಮ್ಮಿಡಿಯೇಟಾಗಿ ಸಿದ್ಧವಾಗಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ವಾಕ್ಯ, ಲದಾಖ್ ಏರಿಯಾನಲ್ಲಿ ನಾನು ಚೀಫ್ ಆಪರೇಷನ್ಸ್ ಆಫೀಸರ್ ಆಗಿದ್ದೆ. ಈಗ ಅವಾಗಿನ ಇನ್ಸ್ಟೆನ್ಸ್ ಇದು. ಅಲ್ಲಿ ಒಂದು ವಿಲೇಜ್ ಇದೆ, ತುರ್ತುಕ್ ಹತ್ರ ಒಂದು ವಿಲೇಜ್. 1971 ವಾರ್ ಮುಂಚೆ ಆ ವಿಲೇಜ್ ಪಾಕಿಸ್ತಾನ ಜೊತೆ ಇತ್ತು. ಸೊ ವಾರ್ ಆದಮೇಲೆ ನಮಗೆ ಬಂತು, ಬಟ್ ಜನಗಳ ಮನಸ್ಸಲ್ಲಿ ಇನ್ನೂ ಪಾಕಿಸ್ತಾನ ನಡೀತಾ ಇತ್ತು. ಅವಾಗ ಏನಾಯಿತು, ಫ್ಲಡ್ಸ್ ಬಂತು. ಫ್ಲಡ್ಸ್ ಬಂದಾಗ ನಾವು ಡಿಸಿಷನ್ ತೊಗೊಂಡ್ವಿ, ಈಗ ಇವ್ರಿಗೆ ಸಹಾಯ ಮಾಡೋಣ ಅಂದ್ಬಿಟ್ಟು ಹೆಲಿಕಾಪ್ಟರ್ಸ್ನ ಲಾಂಚ್ ಮಾಡಿ ಅವ್ರಿಗೆ ಸಹಾಯ ಮಾಡಿದ್ವಿ, ರೆಸ್ಕ್ಯೂ ಮಾಡಿದ್ವಿ. ಅವರ ಜೀವನಕ್ಕೆ ಅಪಾಯ ಇತ್ತು, ಎಲ್ಲ ಕಾಪಾಡಿದ್ವಿ ನಾವು. ಸೊ ಯಾವಾಗ ನಮ್ಮ ಆಪ್ರೇಷನ್ಸ್ ಮುಗೀತು ಆವಾಗ ಸಡನ್ಲಿ ನಾವು ಬಹಳ ಸರ್ಪ್ರೈಸ್ ಆದ್ವಿ. ಯಾಕೆ ಅಂದರೆ ಅವ್ರ ಜನಗಳು ಇಮಿಡಿಯೇಟ್ಲಿ ಹಿಂದೂಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಹೇಳಕ್ಕೆ ಅವರು ಶುರು ಮಾಡಿದ್ರು. ಸೊ ಹೇಗೆ ಆ್ಯಕ್ಟ್ಸ್ ಆಫ್ ಕೈಂಡ್ನೆಸ್ ಅಂತ ನಾವು ಹೇಳ್ತೀವಿ, ಅದು ಹೇಗೆ ಮೈಂಡ್ನ ಚೇಂಜ್ ಮಾಡುತ್ತೆ, ಅವ್ರ ಮೈಂಡ್ ಹೆಂಗೆ ಶೇಪ್ ಮಾಡುತ್ತೆ. ಪ್ರಾಬಬ್ಲಿ ನಾವು ಅವ್ರಿಗೆ ಮಾತಾಡಿದರೆ ಅವ್ರಿಗೆ ಅಷ್ಟು ಎಫೆಕ್ಟ್ ಆಗ್ತಿರ್ಲಿಲ್ಲ, ಬಟ್ ಈ ಥರ ಆ್ಯಕ್ಟ್ಸಿಂದ ಅವ್ರ ಮನಸ್ಸು ಫುಲ್ ಹೇಗೆ ಚೇಂಜ್ ಆಯಿತು, ಪ್ರೋ ಇಂಡಿಯಾ ಆಗೋದು. ಫ್ರಮ್ ಬೀಯಿಂಗ್ ಆ್ಯಂಟಿ ನ್ಯಾಷನಲ್ ಅವರು ನ್ಯಾಷನಲಿಸಮ್ ಹಿಂಗೆ ಬಂತವ್ರು. ಫೈನಲಿ ಒಂದು 1962 ವಾರ್ನಲ್ಲಿ ಲದಾಖ್ನಲ್ಲಿ ಒಂದು ಏರಿಯಾ ಇದೆ ರೆಜಾಂಗ್ಲಾ ಅಂತ. ಇದ್ರ ಬಗ್ಗೆ ನೀವು ಕೇಳಿರ್ಬೋದು, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಚೀಫ್ ಆಪರೇಷನ್ಸ್ ಆಫೀಸರ್ ಆದಾಗ ಹೆಲಿಕಾಪ್ಟರ್ನಲ್ಲಿ ಡಿಫ್ರೆಂಟ್ ಪೋಸ್ಟ್ಗೆ ಹೋಗ್ತಾ ಇದ್ದೆ. ಜನಗಳನ್ನೆಲ್ಲ ನೋಡಿ ಅವ್ರ ಕಷ್ಟ ಸುಖ ಎಲ್ಲ ನೋಡಿ ಅದ್ರ ಪ್ರಕಾರ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತು, ಆಪ್ರೇಷನಲ್ ರಿಕ್ವೈರ್ಮೆಂಟ್ಸ್, ಲಾಜಿಸ್ಟಿಕ್ ರಿಕ್ವೈರ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ದೆ. ಸೊ ಆವಾಗ ಒಂದು ಜಾಗ ಇತ್ತು ರಿಜಾಂಗ್ಲಾ ಅಂತ, ಅವಾಗ ಚಿಕ್ಕದಾಗಿ ಒಂದು ಮೆಮೋರಿಯಲ್ ಇತ್ತು. ಸೊ ರಿಜಾಂಗ್ಲಾನಲ್ಲಿ ಏನು ನಡೆದಿತ್ತು ಅಂತ ನನಗೆ ಗೊತ್ತಿತ್ತು. ಸೊ ನಾನು ಯಾವಾಗ ಇಳಿದೆ ಅಲ್ಲಿ ಆ ಮೆಮೊರಿಯಲ್ ಹತ್ರ ಹೋದೆ, ಆ ಪುಣ್ಯ ಭೂಮಿ ಮೇಲೆ ಹೆಜ್ಜೆ ಇಟ್ಟೆ, ಕಣ್ಣಿಂದ ನೀರು ಸುರಿದೋಯ್ತು ನನಗೆ. ನಾನು ಟ್ರೈನ್ಡ್ ಹಾರ್ಡರ್ಡ್ ಸೋಲ್ಜರ್, ನನ್ನ ಕಣ್ಣಲ್ಲಿ ನೀರು ಸುರಿತು ಅಂದರೆ ಅದು ಏನು ಆಗಿತ್ತು ಅಂತ ತಿಳ್ಕೊಳ್ಳೋದು ಭಾಳ ಮುಖ್ಯ. 1962 ವಾರ್ ಬಗ್ಗೆ ನಾವು ಮಾತಾಡ್ತೀವಿ, ಬಟ್ ಕೆಲವು ಇನ್ಸ್ಟೆನ್ಸಸ್ ನಮ್ಗೆ ಗೊತ್ತಿಲ್ಲ 1962 ವಾರ್ನಲ್ಲಿ ಏನಾಯಿತು. 1962ನಲ್ಲಿ ರೆಜಾಂಗ್ಲಾ ಅಂತ ಒಂದು ಜಾಗ ಇತ್ತು, ಅದಿದೆ ಜಾಗ ಈಗಲೂ. ಅಲ್ಲಿ 13 ಕುಮಾವ್ ರೆಜಿಮೆಂಟ್ ಅಂದ್ಬಿಟ್ಟು ಅವ್ರಿಗೆ ಹೊಸದಾಗಿ ಶಿಫ್ಟ್ ಮಾಡಿದ್ರಲ್ಲಿ ನವಂಬರಲ್ಲಿ. ಅವರು ಪ್ಲೇನ್ಸ್ನಲ್ಲಿದ್ದರು. ಸೊ ಇನ್ನೂ ಅಕ್ಲಮಟೈಸು ಆಗಿಲ್ಲ. ಅಕ್ಲಮಟೈಸ್ ಅಂದರೆ ಏನು ಅಂದರೆ, ನೀವು ಯಾವಾಗ ಪ್ಲೇನ್ಸ್ ಇಲ್ಲಿಗೆ ಮೈಸೂರು ಬೆಂಗಳೂರು ಇದೆ, ಅಲ್ಲಿಂದ ನೀವು ಹೈ ಆಲ್ಟಿಟ್ಯೂಡ್ ಏರಿಯಾಗೆ ಹೋದರೆ ನೀವು ಅಕ್ಲಮಟೈಸ್ ಆಗಬೇಕು ಫಸ್ಟು. ಯಾಕೆಂದರೆ ಅದರ ಎಲಿವೇಶನ್, ಈಗ ಲೇ ಇದೆಲ್ಲ 11,000 ಫೀಟ್ ಎಲಿವೇಶನ್. ಸೊ ಮೇಲೆ ಹೋದರೆ ಆಕ್ಸಿಜನ್ ಕಡಿಮೆ ಆಗುತ್ತೆ. ಹಿಂಗೆ ನಾವು ಹೆಂಗೆ ನಡಿತೀವಿ ಹಿಂಗೆ ನಡೆಯೋಕ್ಕೆ ಸಾಧ್ಯವಿಲ್ಲ. ಮೊದಲನೇ ದಿನ ನಾವು ಮಲಗಿರ್ಬೇಕು ಬೆಡ್ ಮೇಲೆ, ಅಲ್ಗಾಡ್ಕೊಡ್ದು. 2ನೇ ದಿನ 3ನೇ ದಿನ ಆದಮೇಲೆ ಬಾಡಿ ನಾರ್ಮಲ್ ಆಗೋಕ್ಕೆ ಶುರು ಆಗುತ್ತೆ. ಫುಲ್ ಪ್ಲೇಸ್ ಥರ ಆಗಬೇಕು ಅಂದರೆ 1 ತಿಂಗಳಾಗುತ್ತೆ. 3-4 ಡೇಸ್ನಲ್ಲಿ ನಾವು ನಾರ್ಮಲ್ ಆ್ಯಕ್ಟಿವಿಟೀಸ್ ಶುರು ಮಾಡ್ಕೋಬೋದು, ಬಟ್ ಹೆವಿ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಏನಾದ್ರು ಸರಿಗೆ ರೆಸ್ಟ್ ಮಾಡದೇ ಇದ್ದರೆ ಸೆರಿಬ್ರಲ್ ಒಡಿಮಾ ಅಂತೀವಿ, ಪಲ್ಮನರಿ ಒಡಿಮಾ ಅಂತ. ಅಂದರೆ ಸೆರಿಬ್ರಲ್ ಅಂದರೆ ಬ್ರೈನಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ, ಪಲ್ಮನರಿ ಒಡಿಮಾ ಅಂದರೆ ಲಂಗ್ಸಲ್ಲಿ ನೀರು ತುಂಬ, ಮತ್ತು ಬಹಳ ಜೋರು ತಲೆನೋವು ಬರುತ್ತೆ, ಕಿರ್ಚಾಡ್ತಾರೆ ಜನ, ಆ ಥರ ಸಿಚುವೇಶನ್ ಆಗುತ್ತೆ. ಸೊ ಇಂಥ ಜಾಗ, ಮೊದಲನೇದು ಆಕ್ಸಿಜನ್ ಕಡಿಮೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಕಡಿಮೆ, ಅಲ್ಲಿ ಟೆಂಪ್ರೇಚರ್ಸ್ ಫ್ರೀಸಿಂಗ್ ಇರುತ್ತೆ ನವಂಬರ್ ಅಂದರೆ. ಸೊ ಇದು 15,000 ಫೀಟ್ ಎಲಿವೇಶನ್ ನಿಯರ್ಲಿ ಇತ್ತು ರೆಜಾಂಗ್ಲಾ. ಅಲ್ಲಿ ಟೆಂಪ್ರೇಚರ್ -30 -40. ನಿಮಗೆ -20 -30 ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ. ಅದು ಯಾಕಂದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ನಿಮಗೆ ಅದು ಗೊತ್ತಾಗೋದು ಏನು ಅಂತ.
ಬಹಳನೇ ಥಂಡಿಯಾಗಿರುತ್ತೆ, ಮತ್ತು ಗಾಳಿಗಳು ಹೇಗಿರುತ್ತೆ ಅಂದರೆ ನಮ್ಮ ಬೋನ್ಸ್ ಒಳಗಿಂದ ಹೊರಟೋಗೋ ಥರ ಫೀಲಿಂಗ್ ಬರುತ್ತೆ. ಸೊ ಇವ್ರಿಗೆ ವಿಂಟರ್ ಕ್ಲೋದಿಂಗ್ ಕೂಡ ಚೆನ್ನಾಗಿರಲಿಲ್ಲ ಸೈನಿಕರಿಗೆ. ಅವ್ರದ್ದು ಆರ್ಮ್ಸ್ ಆ್ಯಮಿನೇಷನ್ ಎಲ್ಲ ಹಳೆಯದು ಆ್ಯಂಡ್ ಅಷ್ಟು ಅಡ್ವಾನ್ಸ್ಡ್ ಕೂಡ ಇರಲಿಲ್ಲ. ಸೊ ಅವರು ರಿಜಾಂಗ್ಲನಲ್ಲಿ 3 ಕಂಪ್ನೀಸ್ ಇತ್ತು. ಮೇಜರ್ ಶೇತಾನ್ ಸಿಂಗ್ ಅಂದ್ಬಿಟ್ಟು ಅವ್ರನ್ನ ಲೀಡ್ ಮಾಡ್ತಾಯಿದ್ರು. ಆವಾಗ ಅವ್ರಿಗೆ ಇನ್ಫಾರ್ಮೇಷನ್ ಬಂತು 3000ಗಿಂತ ಜಾಸ್ತಿ ಚೈನೀಸ್ ಅವರು ದಾಳಿ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಲ್ಲಿ ಅಂತ. ಸೊ ಅವ್ರಿಗೆ ಆರ್ಡರ್ ಬಂತು ಕಿ ನೀವು ಬರೀ 120 ಜನ ಇದ್ದೀರಾ, ಬರೀ 120 ಜನ. ಸೊ ನೀವು ಬಂದ್ಬಿಡಿ ವಾಪಸ್ಸು, ಆಮೇಲೆ ಇನ್ನೊಂದು ದಿನ ನಾವು ಫೈಟ್ ಮಾಡೋಣ. ಮೇಜರ್ ಶೇತಾನ್ ಸಿಂಗ್ ಅವರು ಡಿಸೈಡ್ ಮಾಡಿದ್ರು ಕಿ ನಾನು ಇಲ್ಲೇ ಇರ್ತೀನಿ, 1 ಇಂಚ್ ಜಮೀನು ಕೊಡೋದಿಲ್ಲ ಎನ್ಮಿಗೆ. ಸೊ ಅವ್ರು ಹೇಳಿದ್ರು, ಸೈನಿಕರಿಗೆ ಎಲ್ಲರಿಗೂ ಕರೆದ್ರು, ಹೇಳಿದ್ರು ನಾನು ನಿರ್ಣಯ ಮಾಡಿದ್ದೀನಿ ಇಲ್ಲೇ ಇರ್ತೀನಿ, ನಾನು ಫೈಟ್ ಮಾಡ್ತೀನಿ ವಾರ್, ಬಟ್ ಆರ್ಡರ್ಸ್ ಬಂದಿದೆ ಕಿ ವಾಪಸ್ ಹೋಗ್ಬೋದು. ಸೊ ನೀವುಗಳು ಬೇಕಾದರೆ ವಾಪಸ್ ಹೋಗಿ, ನಿಮಗೆ ಏನು ಬೈಂಡಿಂಗ್ ಇಲ್ಲ ಇದು ಅಂತ. ಪ್ರತಿಯೊಬ್ಬ ಸೈನಿಕ ಹೇಳಿದ, ಸಾಬ್ ನಾವು ನಿಮ್ಮ ಜೊತೆನೇ ಫೈಟ್ ಮಾಡ್ತೀವಿ, ನಾವು ಇಲ್ಲಿಂದ ವಾಪಸ್ ಹೋಗಲ್ಲ. 120 ಜನ, ಅವ್ರಿಗೆ ಗೊತ್ತಿತ್ತು ಮುಂದೆ ಏನಾಗ್ಬೋದು ಅಂತ. 120 ಜನ 3000ಕ್ಕಿಂತ ಜಾಸ್ತಿ ಚೈನೀಸ್ನ ಫೇಸ್ ಮಾಡಿದ್ರು, ತಡೆದ್ರು. ಮೋರ್ ದ್ಯಾನ್ 1500 ಜಾಸ್ತಿ ಚೈನೀಸ್ಗಳನ್ನ ಸಾಯಿಸಿದ್ರು. 120 ಜನ. ಅವ್ರಿಗೆ ಹೀಗೆ ಫೈಟ್ ಮಾಡಿದ್ರು ಅಂದರೆ ಲಾಸ್ಟ್ ಮ್ಯಾನ್ ಲಾಸ್ಟ್ ಬುಲೆಟ್ ತನಕ ಫೈಟ್ ಮಾಡಿದ್ರು. ಯಾವಾಗ ಬುಲೆಟ್ಸ್ ಎಲ್ಲ ಮುಗಿತು, ರೈಫಲ್ಸಿಂದ ಫೈಟ್ ಮಾಡಿದ್ರು, ಕೈಯಿಂದ ಫೈಟ್ ಮಾಡಿದ್ರು. ಸೊ ಅಂಥ ವೀರರು. ಸೊ ಐ ಆ್ಯಕ್ಚುಲಿ ಕನ್ಸಿಡರ್ ದಿಸ್ ಆ್ಯಸ್ ಸುಪ್ರೀಮ್ ಲೀಡರ್ಶಿಪ್, ಸುಪ್ರೀಮ್ ಕರೇಜ್ ಆ್ಯಂಡ್ ಸುಪ್ರೀಮ್ ಸ್ಯಾಕ್ರಿಫೈಸ್. ಸೊ 120 ಜನ ಸೊ ಆಲ್ಮೋಸ್ಟ್ ಪ್ರತಿಯೊಬ್ಬರು ಅಲ್ಲಿ ತನ್ನ ಪ್ರಾಣದ ಆಹುತಿ ಕೊಟ್ಟಿದ್ದಾರೆ, ಮಾರ್ಟೈರ್ಸ್ ಆಗಿದ್ದಾರೆ. ಸೊ ಫೈನಲಿ ಫೆಬ್ರವರಿನಲ್ಲಿ ಹೋಗಿ ನೋಡಿದಾಗ ಅವರು ಹಾಗೆ ರೈಫಲ್ನೆಲ್ಲ ಕೈನಲ್ಲಿ ಇಟ್ಕೊಂಡು ಎಲ್ಲ ಆಗಿದ್ರು, ಫ್ರೀಸ್ ಆಗಿಬಿಡುತ್ತೆ. ಯಾಕೆಂದ್ರೆ ಟೆಂಪ್ರೇಚರ್ ಎಷ್ಟಿರುತ್ತೆ ಅಂದರೆ ಬಾಡಿ ಎಲ್ಲ ಫ್ರೀಸ್ ಆಗುತ್ತೆ. ಪ್ರತಿಯೊಬ್ಬ ಫೈಟಿಂಗ್ ಪೊಸಿಷನ್ನಲ್ಲೇ ಅವ್ರಿಗೆ ಸಿಕ್ಕಿದ್ದಾರೆ. ಸೊ ಇಂಥ ವೀರರು ಇಂಥ ದೇಶದಲ್ಲಿರೋದು ನಾವು, ಇಂಥ ಭಾರತ ಮಾತೆ ದೇಶದಲ್ಲಿ. ಸೊ ಅಂಥವ್ರಿಗೆ ನಾವು ಸಲ್ಯೂಟ್ ಮಾಡಬೇಕು, ಅವರಿಂದ ನಾವು ಕಲಿಬೇಕು ಈ ದೇಶ ಸೇವೆ ಅಂದರೆ ಏನು. ಸೊ ಹೇಗೆ ಮಕ್ಕಳಿಗೆ ನಾವು ಪ್ರೇರಣೆ ಕೊಡಬೇಕು ಅಂದರೆ ಯಾವುದೇ ಫೀಲ್ಡಲ್ಲಿ ಇದ್ದರೂ ಕೂಡ ದೇಶ ಬಗ್ಗೆ ಯೋಚನೆ ಮಾಡಬೇಕು ನಾವು. ಇಲ್ಲಿರಲಿ ಅಬ್ರಾಡಲ್ಲಿರಲಿ ಏನಾರಾಗಲಿ, ನಮ್ಮ ಕಡೆಯಿಂದ ಏನಾಗುತ್ತೆ ಅವರು ಕಾಂಟ್ರಿಬ್ಯೂಷನ್ ಕೊಡಲೇಬೇಕು ದೇಶಕ್ಕೆ. ನಮ್ಮ ದೇಶ ನೇಷನ್ ಬಿಲ್ಡಿಂಗಲ್ಲಿ ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್, ಆ ಥರ. ಸೊ ದೇಶದ ಸೇವೆ ಎಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ಮಾಡಲೇಬೇಕು ಅಂತ. ಸೊ 2 ಮಾತಿನಿಂದ ನಾನು ಇವತ್ತು ಇದನ್ನು ಮುಗಿಸ್ತೇನೆ. ಸೊ ನೀವೆಲ್ಲರ ಪೇಷಂಟ್ ಕೇರಿಂಗ್ಗೆ ಬಹಳ ಬಹಳ ಧನ್ಯವಾದಗಳು. ಫೈನಲಿ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.